ಬಾರಿ 10 ಕೆಜಿ ಸಿಗ್ತಾ ಇದೆ. ಹಾಗಾಗಿ ಆರಾಮಾಗಿ ಕುಟುಂಬಗಳ ನಿರ್ವಹಣೆ ಆಗ್ತಾ ಇದೆ. ಉಚಿತ ವಿದ್ಯುತ್ತನ್ನು ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಕುಟುಂಬ ನಿರ್ವಹಣೆ ಸ್ವಲ್ಪ ಈಸಿ ಆಗಿದೆ ಮಧ್ಯಮ ಬಡವರ್ಗದವರಿಗೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಅದರಲ್ಲಿ ಗೃಹ ಜ್ಯೋತಿ ಅತಿ ದೊಡ್ಡ ಬೆಳಕು ಕೊಟ್ಟಿದೆ ರಾಜ್ಯದ ಜನತೆಗೆ, ಪ್ರಮುಖವಾಗಿ ಬಡವರು ಮಧ್ಯಮ ವರ್ಗದವರಿಗೆ ಉಚಿತ ವಿದ್ಯುತ್ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಎಷ್ಟೋ ಜನ ಕತ್ತಲಲ್ಲಿ ಇರಬೇಕಾದಂತಹ ಪರಿಸ್ಥಿತಿಯಲ್ಲಿ ಬೆಳಕು ಮೂಡಿಸಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. 200 ಕಿಲೋವ್ಯಾಟ್ವರೆಗೂ ಕೂಡ ಉಚಿತ ವಿದ್ಯುತ್ ಭಾಗ್ಯವನ್ನ ಸರ್ಕಾರ ಕೊಟ್ಟಿರುವಂಥ ಹಿರಿಮೆ ಕೂಡ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಈಗೇನೋ ಟ್ಯಾಕ್ಸ್ ಪೇಯರ್ಸು, ಅತಿ ಹೆಚ್ಚಿನ ಆದಾಯ ಇದ್ದವರೆಲ್ಲ ನಿಮಗೆ ಅದು ಉಚಿತ ವಿದ್ಯುತ್ ಇಲ್ಲ. ಯಾರೆಲ್ಲ ಅದ್ರ ಒಳಗಡೆ ಬರ್ತಾರಲ್ಲ 200 ಯೂನಿಟ್ ಒಳಗಡೆ ಅಂಥವರಿಗೆ ಮಾತ್ರ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇದೆ. ಅದೇ ಬೇಕಾಗಿರೋದು. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸಹಕಾರಿಯಾಗೋ ನಿಟ್ಟಿನಲ್ಲೇ ಈ ಯೋಜನೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕೂಡ ಎಷ್ಟೋ ಕುಟುಂಬಗಳು ಪರದಾಡ್ತಾ ಇತ್ತು. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಾನೆ ಬಹುತೇಕ ಕಡೆ ಕನೆಕ್ಷನ್ ಕಟ್ ಮಾಡಿ ಹೋಗ್ತಾ ಇದ್ರು. ಗ್ರಾಮೀಣ ಭಾಗದಲ್ಲೆಲ್ಲ ಎಷ್ಟೋ ಮನೆಗಳಲ್ಲಿ ಕತ್ತಲಿರ್ತಾ ಇತ್ತು ಸಾಯಂಕಾಲ ಆದರೆ. ಮೇಣದ ಬತ್ತಿ ಪಾಪ ಯಾವುದೇದೋ ಬೇರೆ ಬೇರೆ ದೀಪಗಳನ್ನು ಹಚ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಬಟ್ ಈ ರೀತಿ